ಯಾವುದೂ ಕೂಡ ಸರಿ ಇಲ್ಲ. ಒಂದ್ ಕಡೆಯಲ್ಲಿ ಹಾರ್ಮೋಸ್ ಜಲಸಂಧಿಯ ಮೇಲೆ ಸಂಪೂರ್ಣ ಹಿಡಿತವನ್ನ ಇದೀಗ ಇರಾನ್ ಇಟ್ಕೊಂಡಿದೆ. ನನ್ನ ಹತ್ರ ವ್ಯವಹಾರವನ್ನ ಮಾಡಲ್ಲ ಅಂತ ಆದ್ರೆ ಇಡೀ ಪ್ರಪಂಚದಾದ್ಯಂತ ಪೆಟ್ರೋಲ್ ಶಾರ್ಟೇಜ್ ಆಗುವಂಗೆ ನಾನು ಮಾಡ್ತೀನಿ ಅಂತ ಇರಾನ್ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇದು ಟ್ರಂಪ್ಗೆ ಕೂಡ ತಲೆನೋವಾಗ್ಬಿಟ್ಟಿದೆ. ಸಂಘರ್ಷದ ಹಾದಿಯಲ್ಲಿ ಟ್ರಂಪ್ಗೆ ಎಕ್ಸಿಟ್ ರ್ಯಾಂಪ್ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ದಾಳಿ ನಡೆಸಿದಷ್ಟು ಅಮೆರಿಕಕ್ಕೆ ನಷ್ಟದ ಆತಂಕ ಎದುರಾಗ್ತಾ ಇದೆ. ಯುದ್ಧದ ವಿಚಾರದಲ್ಲಿ ಟ್ರಂಪ್ ಬೆಂಬಲಿಗರಲ್ಲೂ ಕೂಡ ನಡುಕೆ ಶುರುವಾಗಿದೆ. ಬಹುಶಃ ಇವತ್ತು ಬೆಳಗ್ಗೆಯ ಹೊತ್ತು ನೇತನ್ಯಾಹು ಅವರು ಲೈವ್ ಬಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಇರಾನ್ ಹತ್ರ ಇರಾನ್ ಬತ್ತಳಿಕೆಯಲ್ಲಿ ಇರಾನ್ನ 100 ಕಿಲೋಮೀಟರ್ಗೂ ಹೆಚ್ಚಿರುವಂತಹ ಸುರಂಗ ಮಾರ್ಗದಲ್ಲಿ ಇನ್ನೂ ಕೂಡ ಲಕ್ಷಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಮತ್ತು ಡ್ರೋನ್ಗಳಿವೆ. ಅವು ನೇರವಾಗಿ ದಾಳಿಗಳನ್ನು ಮಾಡ್ತಾ ಇದೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ದಿ ಕಾಸ್ಟ್ ಇದೆಯಲ್ಲ, ಅಮೆರಿಕಕ್ಕೆ ಈ ವಾರ್ ಕಾಸ್ಟ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇರಾನ್ ಜೊತೆಗೆ ನಾವು ಯುದ್ಧಕ್ಕೆ ಧುಮುಕ್ತಾ ಇದ್ದೇವೆ. ಯಮನ್ನ ಅನ್ಸಾರ್ ಅಲ್ಲಾ ಸಂಘಟನೆಯಿಂದ ಘೋಷಣೆಯನ್ನ ಮಾಡಲಾಗಿದೆ ಅಂತೆ. ಕೆಂಪು ಸಮುದ್ರದಲ್ಲಿ ಅಮೆರಿಕ ನೌಕೆ ಮೇಲೆ ದಾಳಿ ಮಾಡ್ತೇವೆ ಅಂತ ಯಮನ್ ಹೇಳ್ತಾ ಇದೆ. ಈ ಯುದ್ಧ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳ ಯುದ್ಧ ಅಂತ ಹೇಳ್ತಾ ಇದೆ ಅಂತೆ. ಇಂಟ್ರೆಸ್ಟಿಂಗ್, ವೆರಿ ವೆಲ್ ಡೆವಲಪ್ಮೆಂಟ್. ಗಾಜಾದ ಜನತೆಯನ್ನ ನಾವು ಬಿಟ್ಟುಕೊಡಲು ಆಗಲ್ಲ, ಹಾಗಾಗಿ ಇಸ್ರೇಲ್ ಮೇಲೆ ನಾವು ಕೂಡ ದಾಳಿ ಮಾಡ್ತೀವಿ ಅಂತ ಯಮನ್ ಮುಖ್ಯಸ್ಥ ಹೇಳ್ತಾ ಇದ್ದಾರೆ. ಯಮನ್ ಅನ್ಸಾರ್ ಅಲ್ಲಾ ಸಂಘಟನೆಯಿಂದ ಘೋಷಣೆಯನ್ನ ಮಾಡಲಾಗಿದೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇರಾನ್ನಿಂದ ಬರುವಂತಹ ಪ್ರತಿಯೊಂದು ಮಿಸೈಲ್ಗಳ ಅಮೌಂಟ್ 18 ಲಕ್ಷ ರೂಪಾಯಿ ಆದ್ರೆ ಈಚೆ ಕಡೆಯಿಂದ ಆ 18 ಲಕ್ಷದ ಮಿಸೈಲ್ ಅನ್ನ ಡಿಫೆಂಡ್ ಮಾಡ್ಕೊಳ್ಬೇಕಾದ್ರೆ ಅಮೆರಿಕ 36 ಕೋಟಿಯ ಮಿಸೈಲ್ ಅನ್ನ ಲಾಂಚ್ ಮಾಡಬೇಕು. ಸೊ ಅಮೆರಿಕಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಹೊಡೆತವನ್ನ ಈ ವಾರ್ ನೀಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರಪಂಚದ ಬೇರೆ ಬೇರೆ ಯಾವ ಗಲ್ಫ್ ರಾಷ್ಟ್ರಗಳಿವೆ ನೋಡಿ, ಅವುಗಳ ಒಂದೇ ಒಂದು ವ್ಯಾಪಾರ ವ್ಯವಹಾರಗಳಿಲ್ಲ, ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಟೂರಿಸಂಗೂ ಪೆಟ್ಟು ಬಿದ್ದಿದೆ, ಮತ್ತೊಂದು ಕಡೆಯಲ್ಲಿ ಅವರ ಒಂದೇ ಒಂದು ಬ್ಯಾರಲ್ ಹಾರ್ಮೋಸ್ ಜಲಸಂಧಿಯಿಂದ ಹೊರಗೆ ಬರ್ತಾ ಇಲ್ಲ, ಅವರ ಟ್ಯಾಂಕರ್ಗಳು ಹೊರಗೆ ಹೋಗ್ತಾ ಇಲ್ಲ. ಸೊ ಈ ಕಡಿತದಿಂದಾಗಿ ಇವನ್ ಗಲ್ಫ್ ರಾಷ್ಟ್ರಗಳಾಗಿರುವಂತಹ ಒಂದಾಗಿರುವಂತಹ ಯಮನ್ ಇದೀಗ ಘೋಷಣೆಯನ್ನು ಮಾಡ್ತಾ ಇದೆಯಂತೆ, ನಾವು ಅಮೆರಿಕದ ಮೇಲೆ ದಾಳಿ ಮಾಡ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ ಅಮೆರಿಕ ಇಸ್ರೇಲ್ ಜೊತೆ ನಿಂತಿದೆ. ಆದ್ರೆ ಇಸ್ರೇಲ್ ಗಾಜಾದ ಜನತೆಯ ಮೇಲೆ, ಪ್ಯಾಲೆಸ್ಟೈನ್ ಜನತೆಯ ಮೇಲೆ ಏನು ದಾಳಿಯನ್ನು ನಡೆಸಿದೆ ನೋಡಿ, ಅದನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಹಾಗಾಗಿ ನಾವು ಇರಾನ್ ಜೊತೆ ನಿಂತ್ಕೊಳ್ತೀವಿ ಅಂತ ಯಮನ್ ಘೋಷಣೆಯನ್ನು ಮಾಡಿದೆ. وتثبيت معادلة الاستباحة للدم والعرض والأرض والمقدسات، ولذلك لأنه يعتبرها العائق الأكبر في طريق إنجاز مخططه. ولذلك فأي هجوم وعدوان أمريكي مساند للعدو الإسرائيلي